ಭೂಮಿಯ ಒಡಲಿಗೆ ಮಾರಕವಾದ ಎಥೆನಾಲ್ ಅಂಶ ಒಳಗೊಂಡ ಫ್ಲೆಕ್ಸ್ ಕರಗಲು 16 ವರ್ಷ ಬೇಕಾದುದರಿಂದ ಇದು ಮಾರಕವಾದರೆ ಇದನ್ನು ಸುಡುವುದರಿಂದ ಬರುವ ವಿಷಾನಿಲ ಕ್ಯಾನ್ಸರ್ ಕಾರಕ ಎಂಬ ವಿಚಾರ ಅದೆಷ್ಟೋ ಬಾರಿ ಕೇಳಿದ್ದೇವೆ. ಈ ಫ್ಲೆಕ್ಸ್ ಎಂಬ ಮಾರಕ ಭಿತ್ತಿಯ ನಿಷೇಧದ ಬಗ್ಗೆ ಹಲವು ವರ್ಷಗಳಿಂದ ಬರುವ ಸರ್ಕ್ಯುಲರ್ಸ್ ಪ್ರಕಟಣೆಯಾಗಿಯೇ ಉಳಿಯುತ್ತದೆ. ಮಂಗಳೂರು ಮಹಾನಗರ ಪಾಲಿಕೆ ಫ್ಲೆಕ್ಸಿನ ವಿರುದ್ಧ ಸಮರ ಸಾರಿದ್ದು ಅದು ಯಶಸ್ವಿಯಾಗಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಹುಟ್ಟಿದರೂ ಸತ್ತರೂ ಪರೀಕ್ಷೆ ಬರೆದರೂ ಯಾಕೆ ಮೊದಲ ರಾತ್ರಿ ಆಚರಿಸಿದರೂ ರಾಶಿ ರಾಶಿ ಬೀಳುವ ಫ್ಲೆಕ್ಸಿನ ವಿರುದ್ಧ ಯಾರೂ ದನಿ ಎತ್ತಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಜನಪ್ರತಿನಿಧಿಗಳಿಗಂತೂ ತಮ್ಮ ಸಾಧನೆಯನ್ನು ಸಾರಲು ಇದೊಂದು ಡಂಗುರವೇ ಆಗಿದೆ. ಈ ಬಾರಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಿನ್ನೆ ಏನೋ ಒಂದು ಬಾಂಬ್ ಸಿಡಿಸಿದ್ದಾರೆ. ಏನದು ಕೇಳಿಕೊಂಡು ಬನ್ನಿ. ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಇದನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವು ಎಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೆ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾ ಇದ್ದಾರೆ, ಎಲ್ಲ ಶಿಷ್ಯಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50 ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆನೆ ಫೈನ್ ಹಾಕ್ಬೇಕು ಅಂತ ನಾವು ಹೇಳಿದ್ದೇವೆ. ಯಾಕೆಂದ್ರೆ ಈ ಫ್ಲೆಕ್ಸು ದಂಧೆ ವಿಪರೀತ ಆಗ್ತಾ ಇದೆ. ಬರ್ತಡೇ, ಆ ಬರ್ತಡೇ, ಈ ವಿಶಸ್ಸು, ಆ ವಿಶಸ್ಸು ಅಂತೇಳಿ ಗೌರ್ಮೆಂಟ್ ಏನಾದ್ರು ಒಂದು ಇತ್ತು ಅಂದ್ರೆ ಅದಕ್ಕೊಂದು ಸ್ಟ್ರೀಮ್ ಲೈನ್ ಇದೆ, ಅದು ಲೆಕ್ಕಾಚಾರ ಇದೆ, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ, ಅದನ್ನ ಬೇಕಾದ್ರೆ ತೆಗೆದುಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ರೆ ಬೇರೆ ಎಲ್ಲೂ ಕೂಡ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸೊ ಫ್ಲೆಕ್ಸ್ಗೆ ನಾನು ಇವತ್ತೇ ಮತ್ತೆ ನಾನು ಜಾಗೃತಿಯನ್ನ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ. ನೀವು ಹಾಕಿ ಅನುಭವಿಸಿ ನೋಡಿ ಗೊತ್ತಾಗ್ತದೆ. ನಾವು ಪೊಲೀಸ್ ಅವ್ರಿಗೂ ಹೇಳಿದೀವಿ, ಪೊಲೀಸ್ಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ, ನಮ್ಮ ಕಾರ್ಪೊರೇಷನ್ ರೆಸ್ಪಾನ್ಸಿಬಿಲಿಟಿ, ಪೊಲೀಸ್ ಅವರು ನಮ್ಮ ಕಾರ್ಪೊರೇಷನ್ ತಿಳಿಸೋವಂಥದ್ದು. ಸೊ ಅದಕ್ಕೆ ಏನ್ ಬೇಕೋ ಕಾನೂನು ಪ್ರಕಾರ ತೆಗೆದುಕೊಂಡು ಬೆಂಗಳೂರು ಬ್ಯೂಟಿನ ಫ್ಲೆಕ್ಸ್ ಕಟ್ಟೋದ್ರಿಂದ ಹಾಳು ಮಾಡ್ತಾ ಇದೀವಿ ಅಂತೇಳಿ ಅವ್ರ ಮೇಲೆ ಕೇಸ್ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮಾಡ್ತೀವಿ. ಉಳ್ಳಾಲ ತಾಲೂಕಿನ ರಸ್ತೆ ಅಂಚಿನಲ್ಲಿ ರಾಶಿಗಟ್ಟಿರುವ ತ್ಯಾಜ್ಯಗಳ ವಿರುದ್ಧ ಹೋರಾಟ ಮುಂದುವರೆದಿದೆ. ಜನಶಿಕ್ಷಣ ಟ್ರಸ್ಟ್ ಪ್ಲಾಸ್ಟಿಕ್ ತ್ಯಾಜ್ಯದ ವಿರುದ್ಧ ಸಮರ ಸಾರಿದ್ದು ಮುಂದಕ್ಕೆ ಜನತೆಗೆ ಅರಿವು ನೀಡುವ ಪ್ರಯತ್ನ ಗಟ್ಟಿಗೊಳಿಸಲಿದೆ. ಜೊತೆಗೆ ಸರ್ಕಾರ ಇಂತಹ ಕಠಿಣ ನಿಯಮ ರೂಪಿಸಿದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೊಂದಿಲ್ಲ ಎನ್ನುತ್ತಾರೆ ಶೀನಶೆಟ್ಟಿ ಮತ್ತು ಕೃಷ್ಣಮೌಲ್ಯ. ಈ ರಸ್ತೆಯ ಬದಿಯಲ್ಲಿ ತುಂಬಿದ ತ್ಯಾಜ್ಯದ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಇದು ಇಡೀ ನಮ್ಮ ಈ ಒಂದು ಮೂಳೂರು ವ್ಯಾಪ್ತಿಯ ಎಲ್ಲ ಜನರಿಗೆ ಮಾರಕ ರೋಗ ಸೃಷ್ಟಿಸುವ ರೀತಿಯಲ್ಲಿದೆ. ಈ ಒಂದು ನಮ್ಮ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ನಿರ್ಮಿಸಿದ ರಸ್ತೆಯ 2 ಚರಂಡಿಗಳು ಸಂಪೂರ್ಣ ಪ್ಯಾಡ್ ಮತ್ತು ಪ್ಯಾಂಪರ್ಸ್ ಸ್ಯಾನಿಟರಿ ವೇಸ್ಟಿಂದ ತುಂಬಿದೆ. ಇದನ್ನು ಯಾವುದೇ ಸಮಾಧಾನದಲ್ಲಿ ವಿಲೆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಈ ರೀತಿಯಲ್ಲಿ ಇದರ ಒಂದು ವಿಲೇವಾರಿಗೆ ನಮ್ಮ ಜಿಲ್ಲಾಡಳಿತದ ತುಂಬ ಅಗತ್ಯ ಇದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಯಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದೇ ರೀತಿ ಇದು ಪಂಚಾಯತ್ ವ್ಯಾಪ್ತಿಯಲ್ಲಿರುವುದರಿಂದ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಮತ್ತು ಜಿಲ್ಲಾಧಿಕಾರಿಯವರು ಒಂದು ಜಂಟಿಯಾಗಿ ಈ ಪ್ರದೇಶ ಭೇಟಿ ನೀಡುವ ಅನಿವಾರ್ಯತೆ ಇದೆ. ಯಾಕೆಂದರೆ ಇದು ಬರೀ ಪಂಚಾಯತಿನಿಂದ ನಿರ್ವಹಣೆ ಮಾಡುವ ಪರಿಸ್ಥಿತಿ ನಮಗೆ ಕಾಣ್ತಾ ಇಲ್ಲ. ಇದಕ್ಕೆ ಒಂದು ಜಿಲ್ಲಾಡಳಿತದ ಮಾರ್ಗದರ್ಶನ ಬೇಕು. ಮತ್ತು ಇದನ್ನು ಇನ್ನು ಮುಂದಕ್ಕೆ ತಡೀಲಿಕ್ಕೆ ಕೂಡ ಒಂದು ಕಟ್ಟುನಿಟ್ಟಿನ ಕಾನೂನಿನ ಕ್ರಮ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈ ದಿಸೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿ ನೆಲೆಯಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಪ್ರದೇಶಕ್ಕೆ, ಯಾಕೆಂದರೆ ಕಳೆದ 1.5 ವರ್ಷದಿಂದ ಇದರ ಬಗ್ಗೆ ಅರ್ಜಿಗಳು, ಮನವಿಗಳು ಹೋಗ್ತಾ ಇದ್ದರೂ ಯಾವುದೇ ರೀತಿಯಲ್ಲಿ ಕ್ರಮ ಆಗದಿರುವುದು ಬಹಳ ವಿಷಾದದ ಸಂಗತಿಯಾಗಿದೆ. ಹಾಗಾಗಿ ಇದು ಯಾವುದೋ ಒಂದು ಪಂಚಾಯಿತಿಯ ಜವಾಬ್ದಾರಿ ನಾವು ಹೇಳಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಜನರದ್ದು ಅಷ್ಟೇ ಜವಾಬ್ದಾರಿ ಇದೆ. ಇದನ್ನು ಒಟ್ಟು ಸೇರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಗ್ರಾಮಾಡಳಿತ ಒಟ್ಟು ಸೇರಿ ಇದಕ್ಕೊಂದು ಕಾರ್ಯಾಚರಣೆಯ ಅವಶ್ಯಕತೆ ಇದೆ ಅಂತ ಇವತ್ತು ನಾವಿಲ್ಲಿ ಸಮಾಧಾನಕ್ಕೆ ಬಂದವರೆಲ್ಲ ಮನಗಂಡಿದ್ದೇವೆ. ಇದು ಯಾವುದೇ ರೀತಿಯಲ್ಲಿ ಸಮಾಧಾನದ ಮೂಲಕ ಒಂದು ಸ್ವಚ್ಛ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದು ಕೈ ಮೀರಿದೆ. ಇದಕ್ಕೆ ಏನು ಹೇಳ್ತಾರೆ, ಒಂದು ಸ್ವಚ್ಛತಾ ಒಂದು ಆಪರೇಷನ್ ರೀತಿಯಲ್ಲಿ ಮಾಡಬೇಕಾಗಿದೆ. ಈ ದಿಸೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ
ತುರ್ತು ಗಮನ ಹರಿಸಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಮಹಾಮೌನ ಮುರಿಯೋಣ, ಮಹಾಮಾಲಿನ್ಯ ತಡೆಯೋಣ, ಮಹಾಮೌನ ಮುರಿಯೋಣ, ಮಹಾಮಾಲಿನ್ಯ ತಡೆಯೋಣ, ಮಹಾಮೌನ ಮುರಿಯೋಣ, ಮಹಾಗಂಡಾಂತರದಿಂದ ಪಾರಾಗೋಣ, ಮಹಾಮೌನ ಮುರಿಯೋಣ, ಮಹಾಮೌನ ಮುರಿಯೋಣ.